ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ನೀವೇನು ನೋಡಿದ್ರೋ ಅದನ್ನು ಬಂದು ಅಲ್ಲಿ ಹೇಳಿ ಅಂತ ಭದ್ರ ಕೇಳ್ಕೊತಾನೆ. ಅವ್ರು ಅಷ್ಟೊಂದು ಕೇಳ್ಕೊತಿದ್ದಾರವ್ವ, ಅವತ್ತು ಏನು ನಡೀತು ಅಂತ ಹೇಳಿಬಿಡವ ಅಂತಾರೆ ಸ್ವಾಮಿಗಳು. ಯಾವತ್ತೂ ಹೋಗೋ ಹಾಗೆ ನಾನವತ್ತು ಒತ್ತರಣಿ ಎದ್ದು ಗಿಡಮೂಲಿಕೆ ತರೋಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿ ಏನಾಯಿತು ಅಂದರೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಸ್ವಾಮಿಗಳ ಮಗಳು ವಿದ್ಯಾ. ಕುಂಟ ಊರಿಗೆ ಹೋಗೋ ದಾರಿ ಏನೋ ಸಿಕ್ತು. ಗೌಡ್ರಿಗೆ ಎಷ್ಟು ಹೇಳಿದ್ರು ಕೇಳಿಸ್ತಿಲ್ವಲ್ಲ, ಏನು ಮಾಡಲಿ ನಾನು? ಕೂಗ್ತಾ ಇರೋದು ಕೇಳಿಸ್ತಾ ಇದ್ದತೆ. ಗೌಡ್ರೆ ಎಲ್ಲಿದ್ದೀರಾ? ಬಿರ್ರನೆ ಬನ್ನಿ ಗೌಡ್ರೆ ಅಂತ ವಿದ್ಯಾ ಕೂಗುವಾಗ ಸುಭಾಷ್ ಹಿಂದ್ಗಡೆನಿಂದ ಬಂದು ವಿದ್ಯಾ ತಲೆಗೆ ಹೊಡೆದು ಅವಳ ಚೀಲದಲ್ಲಿರೋ ಮದ್ದನ್ನು ತಗೊಂಡು, ಇನ್ಮೇಲೆ ಸುಭಾಷ ನಿನ್ನ ಶುಕ್ರ ದಶೆ ಶುರು ಕಣ್ಲ ಅಂತ ಅಲ್ಲಿಂದ ಹೋಗ್ತಾನೆ. ಅದನ್ನೆಲ್ಲ ಸಾಧು ಮಗಳು ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾಳೆ. ಸುಭಾಷ ಹೋದ್ಮೇಲೆ ಅಕ್ಕರೆ ಮಾತಾಡಿ ಅಂತ ವಿದ್ಯೆನ ಎಬ್ಸೋಕ್ಕೆ ಟ್ರೈ ಮಾಡ್ತಾಳೆ. ನಂತರ ಅಲ್ಲೇ ಕಳದಲ್ಲಿರೋ ನೀರನ್ನು ಎಲ್ಲೆಲ್ಲಿ ತೊಗೊಂಡು ಬರುವಾಗ ವಿದ್ಯಾ ಅಲ್ಲಿರಲ್ಲ. ಎಲ್ಲಿಗೆ ಹೋದ್ಲಪ್ಪ ಇವಳು ಅಂತ ಸಾಧು ಮಗಳು ನೋಡ್ತಾಳೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಅವರು ಮದ್ದು ತಗೊಂಡು ಅಲ್ಲಿಂದ ಹೋದ್ಮ್ಯಾಕೆ ನಾನೇ ಹೋಗಿ ನೋಡಿದಾಗ ಆ ಹೆಣ್ಮಗುಗೆ ಧ್ಯಾನನೇ ಇರಲಿಲ್ಲ. ನೀರು ತಂದು ಕುಡಿಸುವ ಅಂತ ಬುಟ್ಟಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು. ನೀರನ್ನು ತರೋ ಹೊತ್ತಿಗೆ ಆ ಹೆಣ್ಮಗ ಅಲ್ಲಿರಲೇ ಇಲ್ಲ. ಅದಕ್ಕೆ ಏನಾಯಿತು ಅಂತ ದಿಗ್ಲು ಬಿದ್ದು ಆಸ್ಪತ್ರೆ ತಾವ ಹೇಳೋಣ ಅಂತ ಓಡಿ ಬಂದೆ. ಅಲ್ಲಿ ಬಂದು ನೋಡಿದರೆ ಡಾಕ್ಟ್ರು ಆ ಹೆಣ್ಮಗುಗೆ ಚಿಕಿತ್ಸೆ ಮಾಡ್ತಿದ್ರು ಅಂತಾಳೆ ಸಾಧು ಮಗಳು. ಇಂಥ ಅನಾಹುತ ಆಗಿದ್ರೂ ನೀವ್ಯಾಕೆ ಹೇಳ್ದೆ ಸುಮ್ಮನೆ ಇದ್ರಿ ಅಂತಾನೆ ಭದ್ರ. ನಾನು ಅಲ್ಲಿಗೆ ಬಂದು ನೋಡಿದಾಗ ಎಲ್ಲ ಸರಿಯಾಗಿತ್ತು. ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿತ್ತು. ಅಂಥ ಸಮಯದಲ್ಲಿ ನಾನೇನಾರ ಅಲ್ಲಿ ನಡೆದಿದ್ದು ಹೇಳಿದರೆ ಏನು ಅನಾಹುತ ಆಯ್ತದೋ ಅಂತ ಸುಮ್ಮನಾಗ್ಬಿಟ್ಟೆ. ನಾನು ಬೇಕು ಅಂತ ಈ ವಿಷಯನ ಹೇಳ್ದೆ ಸುಮ್ಮನೆ ಆಗಿರಲಿಲ್ಲ. ಸಂತೋಷ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಮೌನ ಆಗಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾಳೆ ಸಾಧು ಮಗಳು. ನೀವು ಕ್ಷಮಿಸುವಂಥ ತಪ್ಪೇನೂ ಮಾಡಿಲ್ಲ. ಆದರೆ ನೀವು ಅವತ್ತು ಮೌನವಾಗಿದ್ದರಿಂದ ಆ ಪಾಪಿ ಗುಳ್ಳೆ ನರಿ ಏನೂ ಕೆಲಸ ಮಾಡದೇ ಇದ್ರೂ ದರ್ಪದಿಂದ ಮೆರೆಯೋಕೆ ನಿಂತವನೇ. ಆದರೆ ಅವನಿಂದ ಒಳ್ಳೆಯದಾಗೋದಕ್ಕಿಂತ ಜಾಸ್ತಿ ಕೆಟ್ಟದೇ ಆಯ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟವರಿಗೆ ಆ ಪ್ರತಿಫಲ ಸಿಗಲೇಬೇಕಲ್ವಾ ಅಂತಾನೆ ಭದ್ರ. ಖಂಡಿತ ಸಿಗಬೇಕು ಕಣಪ್ಪ. ನಿನಗೆ ಹೇಗಿದ್ರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ನೀನು ಹೋಗಿ ಎಲ್ರಿಗೂ ಹೇಳಿಬಿಡಪ್ಪ ಅಂತಾರೆ ಸಾಧುಗಳು. ನಾನು ಹೇಳಿದ ತಕ್ಷಣ ಒಪ್ಕೊಳ್ಳೋ ಜಾಯಮಾನ ಅವನದ್ದಲ್ಲ. ಅಲ್ಲೇನು ನಡೀತು ಅಂತ ಎಲ್ಲರ ಮುಂದೆ ಬಂದು ಹೇಳಿ ಅಂತಾನೆ ಭದ್ರ. ಅಲ್ಲ ನಾವು ಅಂತ ಸ್ವಾಮಿಗಳು ಹೇಳುವಾಗ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ನಿಮಗೆ ಏನೂ ಆಗದೆ ಇರೋ ಹಾಗೆ ಕರ್ಕೊಂಡು ಬಂದು ಬಿಡೋ ಜವಾಬ್ದಾರಿ ನಂದು ಅಂತ ಕೇಳ್ಕೊತಾನೆ ಭದ್ರ. ಸರಿ ಕಣಪ್ಪ, ನಾವು ಬರ್ತೀವಿ ಅಂತಾರೆ ಸ್ವಾಮಿಗಳು. ಟೈಮ್ ಆಯಿತು, ಹೋಗುವ ಬನ್ನಿ ಅಂದ ಹಾಗೆ ಸ್ವಾಮಿಗಳೇ ಇನ್ನೊಂದು ಮಾತು ಅಂತ ಏನೋ ಪ್ಲ್ಯಾನ್ನ ಹೇಳ್ತಾನೆ ಭದ್ರ. ಸರಿ ಆಯ್ತಪ್ಪ ಅಂತಾರೆ ಸ್ವಾಮಿಗಳು. ಈಚೆ ವಿದ್ಯೆನ ಹತ್ರ ಈಶ್ವರಿ ಮತ್ತು ಚಿತ್ರ ಬರ್ತಾರೆ. ವಿದ್ಯಾ ಅಂತಾಳೆ ಈಶ್ವರಿ. ಹೇಳಿ ಚಿಕ್ಕತ್ತೆ ಏನು ಅಂತ ವಿದ್ಯೆ ಕೇಳಿದಾಗ, ಎಲ್ಲರನ್ನ ಇಷ್ಟೊಂದು ಖುಷಿಯಾಗಿ ಮಾತಾಡಿಸ್ತಿದ್ಯಾ, ಏನು ಸಮಾಚಾರ ಅಂತಾರೆ ಈಶ್ವರಿ. ಅಯ್ಯೋ ಇದೊಳ್ಳೆ ಸರಿ ಹೋಯ್ತು ಚಿಕ್ಕತ್ತೆ, ನಾನೇನಾದರೂ ಓಡಾಡದೆ ಸುಮ್ಮನೆ ಕೂತಿದ್ರೆ ಏನಪ್ಪ ಇದು ಹಟ್ಟಿ ಹಿರಿಸೊಸೆ ಖುಷಿಯಾಗಿ ಓಡಾಡೋದು ಬಿಟ್ಟು ಸುಮ್ಮನೆ ಕೂತಿದ್ದಾಳೆ ಅಂತ ಹೇಳ್ತೀರಾ. ಆಮೇಲೆ ಏನಾದರೂ ಮಾತಾಡೋಕ್ಕೋದ್ರೆ ಕೋರ್ಟಲ್ಲಿ ಏನೂ ಸಂಬಂಧನೇ ಇಲ್ಲ ಅಂತ ತೀರ್ಪು ಕೊಟ್ಟಿಲ್ವೇ ಅಂತ ಕೇಳ್ತೀರಾ. ಅದಕ್ಕೆ ಖುಷಿಯಾಗಿ ಮೈದನ್ನ ಮದುವೆ ಮಾಡೋಣ ಅಂತ ಓಡಾಡ್ತಿದ್ರೆ ನೀವು ಹಿಂಗೆ ಕೇಳ್ತಿದ್ದೀರಾ. ನನ್ನ ಮನಸ್ಸಿಗೆ ಶಾನೆ ನೋವಾಯ್ತದೆ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಲೇ ಮೂರಡಿ, ನಿನ್ನ ಅತಿ ಬುದ್ಧಿವಂತಿಕೆ ನಾನು ಅಂತವ ತೋರಿಸ್ಬೇಡ. ಎಲ್ಲೇ ಅವನು ಅಂತಾರೆ ಈಶ್ವರಿ. ಯಾರು ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಹಾಂ, ನಿನ್ನ ಗಂಡ ಭದ್ರ ಎಲ್ಲಿ ಹೋದ್ನ ಅವನು? ಕಾಣಿಸ್ತಿಲ್ವಲ್ಲ ಅಂತಾಳೆ ಚಿತ್ರ. ಹೋ, ಶುರುವಾಗೋಯ್ತೆ ಟೆನ್ಷನ್ನು, ಶುರುವಾಗೋಯ್ತಾ? ಒಟ್ಟಿನಲ್ಲಿ ಈಗ ನಿಮ್ಮ ಜೀವ ಹೊಡ್ಕೊಳ್ಳೋಕ್ಕೆ ಶುರುವಾಯ್ತಲ್ವೇ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಏನೇ ಮಾತಾಡ್ತಿದ್ಯಾ, ಟೆನ್ಷನ್ನು ನಮ್ಗ್ಯಾಕಾದತ್ತು ಅಂತಾರೆ ಈಶ್ವರಿ. ಯಾಕಂದರೆ ಅವ್ರು ಕಾಣಿಸ್ತಿಲ್ಲ ಅಂತ ಗಾಬರಿ ಬಿದ್ದು ಓಡ್ ಬಂದಿಲ್ವೇ? ನಿಮ್ಮ ಮುಖನೇ ಹೇಳ್ತಾ ಇದೆ. ಆದ್ರೂ ನನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆಯ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಅಂದ್ಕೊಂಡಿರೋ ಕೆಲಸನ ಸಾಧಿಸಬೇಕು ಅಂತ ಮನೆ ಹಾಳು ದಾರಿಗೆ ಹೋಗಿ ಮಾಡಬಾರ್ದೇ ಇರೋ ಕೆಲಸ ಮಾಡಿದ್ದೀರಾ ಅಂದಮೇಲೆ ಆ ದಾರಿನಲ್ಲಿ ಯಾವುದಾದ್ರೂ ಅಡ್ಡಗಾಲು ಅನ್ನೋದು ಇದ್ದೇ ಇರ್ತದೆ ಅಲ್ವೇ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಏನೇ ಬೊಗಳ್ತಿದ್ಯಾ ಅಂತಾರೆ ಈಶ್ವರಿ. ನಾನೇನು ಬೊಗಳ್ತಿದ್ದೀನಿ ಅಂತವ ದಿಟ್ಟವಾಗ್ಲೂ ನಿಮಗೆ ಗೊತ್ತಿಲ್ವ ಚಿಕ್ಕತ್ತೆ? ನನ್ನ ಮಗ ಏನೋ ಕಟ್ಟೆ ಹಾಕಿಬಿಟ್ಟವನೇ, ಏನೋ ಸಾಧನೆ ಮಾಡಿದ್ದಾನೆ ಅಂತ ನೀವು ಮೆರೆಸಿದ್ದೇನು? ಅವನಿಗೆ ಅವನು ಬಿಲ್ಡಪ್ ತಗೊಂಡು ಮೆರೆದಿದ್ದೇನು? ನಿಮ್ಮ ಮಗ ಕೆಲಸನ ಮಾಡೋ ಇಲ್ಲ ಅಂತ
ಶೂರ ಅಲ್ಲ ಹೇಳಿ ಅನ್ನೋದು ನಿಮಗೆ ಗೊತ್ತಿದ್ರೂ ನೀವು ಆಟ ಆಡ್ತಿದ್ದೀರಾ ಅಂದಮೇಲೆ ಅವನ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಭಯ ಇದ್ದಿರಬೇಕು ಅಲ್ವೇ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಏನೇ ಮಾತಾಡ್ತಿದ್ಯಾ? ನನ್ನ ಮಗ ಏನೇ ಮಾಡವನೆ ಅಂಥದ್ದು? ಅವನ ಬಂಡವಾಳ ಬಯಲು ಮಾಡುವಂಥದ್ದು ಏನೇ ಮಾಡವನೆ ಅಂತಾರೆ ಈಶ್ವರಿ. ಮೊಬೈಲ್ ಕಳೆದೋಯ್ತು ಅಂದರೆ ಯಾಕೆ ಚಿಕ್ಕತ್ತೆ ಜೇಬಿ ಮುಟ್ಕೊಂಡು ನೋಡ್ತಿದ್ದೀರಾ? ನಿಮ್ಮ ಮಗ ಏನೂ ಮಾಡೇ ಇಲ್ಲ, ಏನೂ ಮುಟ್ಟೇ ಇಲ್ಲ ಅನ್ನೋ ಸತ್ಯನ ಸಮಾಧಿ ಮಾಡಿ ಬಂದವನಲ್ಲ. ಆ ಸತ್ಯನ ಭದ್ರೇಗೌಡರು ಹೊರಗಡೆ ತಂದು ಅದಕ್ಕೆ ಶೃಂಗಾರ ಮಾಡಿ ಮೆರವಣಿಗೆ ಮಾಡಿಸ್ತಾರೆ ಅಂತಾಳೆ ವಿದ್ಯಾ. ಅದೇನು ಸತ್ಯನೇ, ಏನು ಮೆರವಣಿಗೆ ಮಾಡ್ತಾನೆ ಅಂತ ಹೇಳ್ತಿದ್ಯಾ ಅಂತಾಳೆ ಚಿತ್ರ. ಅದೇ ಇನ್ನೊಬ್ಬರು ಸಾಮಾನ ಕದ್ದು ತಾನು ಹುಲಿ ಅನ್ನೋ ಮುಖವಾಡ ಹಾಕ್ಕೊಂಡು ಆರ್ಭಟ ಮಾಡ್ತವನಲ್ಲ, ಆ ಮುಖವಾಡನ ಹಿಂದ್ಗಡೆ ಇರೋರು ಹುಲಿ ಅಲ್ಲ ಗುಳ್ಳೆ ನರಿ ಅನ್ನೋದನ್ನು ಬಯಲು ಮಾಡೋ ಟೈಮ್ ಹತ್ರ ಬಂತು ಅಂತ ಹೇಳ್ತಿದ್ದೀನಿ. ನಿಮ್ಮ ಮಗನ ಮಾತ್ರ ಅಲ್ಲ, ಅಂಥ ಮಗನಿಗೆ ಜನ್ಮ ಕೊಟ್ಟಿರೋ ನಿಮಗೆ ಅವನು ಏನೇ ತಪ್ಪು ಮಾಡಿದ್ರೂ ಅವನ ಬೆನ್ನೆಲುಬಾಗಿ ನಿಂತಿದ್ದೀರಲ್ಲ ನೀವು ಸರಿಯಾಗಿ ಅನುಭವಿಸ್ತೀರಾ. ಅದಕ್ಕೆ ಸಿದ್ಧವಾಗಿರಿ ಅಂತ ವಿದ್ಯಾ ಹೋಗ್ತಾಳೆ. ಈಚೆ ಸ್ವಾಮಿಗಳು ಮತ್ತು ಅವ್ರ ಮಗಳು ಭದ್ರನ ಕಾರ್ ಹತ್ರ ಬರ್ತಾರೆ. ನಡಿಯಪ್ಪ, ನೀನು ಹೇಳಿದ್ದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇದರೊಳಗೆ ಹಾಕ್ಕೊಂಡಿವ್ನಿ ಅಂತಾರೆ ಸ್ವಾಮಿಗಳು. ಅದು ಸರಿ ಅಣ್ಣ, ಇವನ್ನೆಲ್ಲ ಯಾಕೆ ತರೋ ಕೇಳಿದ್ರಿ ಅಂತಲೇ ಸ್ವಾಮಿಗಳ ಮಗಳು. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳಿದಾರಲ್ವಾ, ಮೋಸಗಾರರಿಗೆ ಮೋಸದಿಂದನೇ ಸೋಲಿಸಬೇಕು. ಸರಿ ಬನ್ನಿ ಹೊರಡೋಣ ಅಂತ ಭದ್ರ ಅವರನ್ನು ಕರ್ಕೊಂಡು ಬರ್ತಾನೆ. ಈಚೆ ಮನೇಲಿ ಮೋನ ಶಿವರಾಮೇಗೌಡರ ಹತ್ರ, ರೀ 10:45ಕ್ಕೆ ಶುಭ ಗಾಲ ಇದೆ ಅಂತ ಹೇಳಿದರು, ಆದರೆ ಈ ಭದ್ರ ಇನ್ನೂ ಬಂದಿಲ್ವಲ್ಲ ಅಂತಾರೆ. ಹೌದಲ್ವ ಅತ್ತಿಗೆ, ಅಣ್ಣ ಅವನಿಗೆ ಫೋನ್ ಮಾಡಿದರೆ ಫೋನು ಹೋಗ್ತಾ ಇಲ್ಲ ಅಂತಾರೆ ಗೋವಿಂದ. ಆಗ ಸುಭಾಷ ರೆಡಿಯಾಗಿ ಬರ್ತಾನೆ. ಓಹ್ ಮದುಮಗನೇ ಬಾ ಬಾ ಅಂತಾರೆ ಶಿವರಾಮೇಗೌಡರು. ಪರವಾಗಿಲ್ಲ ಕಣೋ ಮೊಮ್ಮಗನೇ, ಈ ಬಟ್ಟೆಯಲ್ಲಿ ನೀನು ರಾಜಕುಮಾರ ಕಂಡಂಗೆ ಕಾಣ್ತಿದ್ಯಾ ಅಂತಾರೆ ಅಜ್ಜಿ. ಹ್ಞೂ ಅತ್ತೆ, ನೀವು ಹೇಳ್ದಂಗೆ ನಮ್ಮ ಸುಭಾಷ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ ಅಂತಾರೆ ಮೋನ. ಇದ್ಯಾಕ್ಲಾ ಹಂಗೆ ನಿಂತಿದ್ದಿ, ಬಾರ್ಲಾ ಕೂತ್ಕೋ ಅಂತಾರೆ ಶಿವರಾಮೇಗೌಡರು. ಪರವಾಗಿಲ್ಲ ಬಿಡಿ ದೊಡ್ಡಪ್ಪ ಅಂತಾನೆ ಸುಭಾಷ. ನೀನು ಮದುಮಗ ಕಣ್ಲಾ, ಹಾಗೆಲ್ಲ ನಿಂತ್ಕೊಳ್ಳೋ ಹಂಗಿಲ್ಲ, ಬಾ ಕೂತ್ಕೋ ಅಂತ ತನ್ನ ಪಕ್ಕ ಕೂರಿಸ್ಕೋತಾರೆ ಶಿವರಾಮೇಗೌಡರು. ಅವ್ವ ಭದ್ರ ಇನ್ನೂ ಬಂದಿಲ್ಲ ಕಣವ ಅಂತಾಳೆ ಚಿತ್ರ. ಅದು ಎಲ್ಲಿ ಹೋದ್ನೆ, ಆ 3 ಅಡಿ ಬೇರೆ ಮುಖವಾಡ ಕಳಿಸ್ತವನೆ ಅಂತ ಹೇಳ್ತವಳೆ. ಒಂದು ಕಡೆ ಈ ಟೆನ್ಷನ್ನು, ಆದರೆ ಇನ್ನೊಂದು ಕಡೆ ಆ ನವ್ಯ ಏನು ಮಾಡಿಬಿಡ್ತಾಳೋ ಅಂತ ಟೆನ್ಷನ್ನು ನನಗಂತೂ ತಲೆ ಕೆಟ್ಟು ಹೋಯ್ತು ಕಣೆ ಅಂತಾರೆ ಈಶ್ವರಿ. ಆಗ ಸಾವಿತ್ರಿ ಈಶ್ವರಿನ ನೋಡಿದ್ದೇನೆ ನಮ್ಮ ಅತ್ತೆನ ಯಾವತ್ತೂ ನನಗೆ ಅನ್ನೋಳು, ನನ್ನನ್ನು ಬೂದ್ಗುಂಬಳಕಾಯಿ ಅಂತ ಈಗ ಅವಳ ಮುಖ ಸೀದ್ ಗುಂಬಳಕಾಯಿ ಥರ ಆಗಿದೆ ಅಂತಾಳೆ ಸಾವಿತ್ರಿ. ಗೋವಿಂದ ಟೈಮ್ ಬೇರೆ ಆಗ್ತೈತೆ, ಇನ್ನೊಂದು ಸಲ ಫೋನ್ ಮಾಡಿ ನೋಡ್ಲಾ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತ ಗೋವಿಂದ ಫೋನ್ ಮಾಡ್ತಾ, ಇಲ್ಲ ಅಣ್ಣ ಈಗಲೂ ಫೋನ್ ತೆಗಿತಾ ಇಲ್ಲ ಅಂತಾರೆ. ಆವಾಗಲೇ ನಮ್ಮ ಕ್ವಾಟ್ಲೆ ಹೇಳಿಲ್ವೇ, ನಮ್ಮ ಸುಭಾಷಂಗೆ ಸರ್ಪ್ರೈಸ್ ಕೊಡೋಕ್ಕೆ ಹೋಗವನೆ ಅಂತ, ಸರಿಯಾದ ಟೈಮ್ಗೆ ಬರ್ತಾವನೆ ಬಿಡಿ ಅಂತಾರೆ ಅಜ್ಜಿ. ಅಜ್ಜವ್ವ ನೀನು ಹೇಳಿದ್ದೆಲ್ಲ ಮದುವೆ ಮಂಟಪಕ್ಕೆ ಮಡಗಿವ್ನಿ, ಇನ್ನೇನಾದರೂ ತರಬೇಕೇ ಅಂತಾನೆ ಕ್ವಾಟ್ಲೆ. ಸದ್ಯಕ್ಕೆ ಸಾಕು. ಅಲ್ಲ ಶಿವರಾಮ, ಎಲ್ಲ ತಯಾರಿನೂ ಆಗೋಯ್ತು, ನಮ್ಮ ಬಂಧು ಬಳಗ ಬರೋದಕ್ಕೆ ಶುರುವಾಯಿತು, ಆದರೆ ಹುಡುಗಿನ ಕರ್ಕೊಂಡು ಬಂದಿಲ್ವಲ್ಲ. ನಿನ್ನೆಯಿಂದ ಅವ್ರು ಏನು ಮಾಡ್ತಿದ್ದಾರೆ, ಶಾಸ್ತ್ರ ಏನು, ಸಂಪ್ರದಾಯ ಏನು ಕೇಳ್ತಾನೆ ಇಲ್ವಲ್ಲ, ಯಾಕೆ ಹೀಗೆ ಉದಾಸೀನ ಮಾಡ್ತಿದ್ದಾರೆ ಅಂತೀನಿ. ಏನೋ ತೊಂದರೆಗಿಂದರೆ ಆಗಿಲ್ಲ ತಾನೇ, ಯಾಕಂದರೆ ಇಲ್ಲಿ ಗಂಟ ನಮ್ಮ ಹಟ್ಟಿಲಿ ಯಾವ ಶುಭ ಕಾರ್ಯನೂ ಸಸೂತ್ರವಾಗಿ ನಡೆದಿಲ್ಲ ಅಂತಾರೆ ಅಜ್ಜಿ. ಆಗ ಚಿತ್ರ ಈಶ್ವರಿ ವಿದ್ಯಾ ಮುಖನೇ ನೋಡ್ತಾರೆ. ಈ ಮದುವೆ ನಡೆಯೋಕ್ಕಿಲ್ಲ ಅನ್ನೋದು ನಮ್ಮ ಅವ್ವಂಗೆ ಇನ್ನೂ ಗೊತ್ತಿಲ್ಲ ಅಂತ ಸಾವಿತ್ರಿ ಯೋಚನೆ ಮಾಡ್ತಾಳೆ. ಗೋವಿಂದ ಯಾವುದಕ್ಕೂ ಒಂದ್ಕಿತ ಆಚೆ ಹೋಗಿ ಫೋನ್ ಮಾಡಿ ನೋಡ್ಲಾ ಅಂತಾರೆ ಅಜ್ಜಿ. ಸರಿ ಕಣವ ಅಂತ ಗೋವಿಂದ ಹೋಗ್ತಾರೆ. ಇನ್ನೂ ಹೆಣ್ಣಿನ ಕಡೆಯವರು ಬಂದಿಲ್ಲ, ಅವ್ರು ಬರೋಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನು ಮಾಡಿ ಮುಗಿಸ್ತೀನಿ ಅಂತ ವಿದ್ಯೆ ಹೋಗ್ತಾಳೆ. ಆಗ ಪಟಾಕಿ ಸಿಡಿ ಸೌಂಡ್ ಕೇಳಿಸುತ್ತೆ. ಬೀಗ್ರ ಮನೆ ಕಾರ್ ಬಂತು ಅತ್ತೆ ಅಂತಾರೆ ಈಶ್ವರಿ. ಹೌದೌದು ಬಂದರು ಅನಿಸುತ್ತೆ. ಸುಭಾಷ ನೀನು ಅಲ್ಲಿಗೆ ಬರೋ ಹಾಗಿಲ್ಲ, ಇಲ್ಲೇ ಇರು, ನಡೀರಿ ಅಲ್ಲ ಅಂತ ಶಿವರಾಮೇಗೌಡರು ಹೋಗ್ತಾರೆ. ಅವ್ರ ಜೊತೆ ಎಲ್ಲರೂ ಹೋಗ್ತಾರೆ. ಅವಳು ದಿಟ್ಟವಾಗ್ಲೂ ಈ ಹಟ್ಟಿಗೆ ಬಂದಿದ್ದಾಳ, ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳ, ದೇವ್ರೆ ಒಂದು ಗೊತ್ತಾಯ್ತಾನೆ ಇಲ್ವಲ್ಲ ಅಂತ ಸುಭಾಷ ಯೋಚನೆ ಮಾಡ್ತಾನೆ. ಕಾರ್ ಹತ್ರ ಮನೆಯವರೆಲ್ಲ ಬರ್ತಾರೆ. ಆಗ ನವ್ಯ ಅಪ್ಪ ಅಮ್ಮ ಕಾರಿಂದ ಇಳಿದು, ಕ್ಷಮಿಸಬೇಕು, ನಮ್ಮ ಮನೆಯಲ್ಲಿ ಪೂರ್ತಿ ಶಾಸ್ತ್ರ ಮುಗಿಸ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು ಅಂತಾರೆ. ಈಶ್ವರಿ ನವ್ಯಂಗೆ ದೃಷ್ಟಿ ತೆಗೆದು ನವ್ಯ ಅಂತಾರೆ. ಆಗ ಸಿಟ್ಟಿಂದ ನವ್ಯ ಕೈನ ಕೊಡುತ್ತಾಳೆ. ಈಶ್ವರಿ ಕಾರ್ ಕಡೆನೇ ನೋಡ್ತಾಳೆ. ಅವ್ವ ನೋಡಿದ್ದೇನವ್ವ, ಕಾರು ಬಹು ಪಸಂದಾಗದೆ ಅಂತ, ನಮ್ಮ ಸುಭಾಷಂಗಂತೂ ಅದೃಷ್ಟನೇ ಅದೃಷ್ಟ, ಮದುವೆಗಿಂತ ಮುಂಚೆನೇ ಇಷ್ಟೆಲ್ಲ ಕೊಡ್ತಾರೆ ಅಂದಮೇಲೆ ಮದುವೆ ಆದಮೇಲೆ ಅವ್ರ ಆಸ್ತಿಗೆಲ್ಲ ಅವನೇ ವಾರಿಸುತ್ತಾರ ಅವ್ವ, ಈ ಕಾರಲ್ಲಿ ಹೋಯ್ತಾ ಇರೋದನ್ನು ನೆನೆಸ್ಕೊಂಡ್ರೇ ಅಂತಾಳೆ ಚಿತ್ರ.
ನೆನೆಸ್ಕೊಳ್ಳೋದೇನೆ, ನಾಳೆಯಿಂದ ನಾವು ಅದೇ ಕಾರಲ್ಲಿ ತಾನೇ ಓಡಾಡ್ತೀವಿ ಅಂತಾರೆ ಈಶ್ವರಿ. ಏನವ ಇವಳು ಮದುವೆ ನಿಲ್ಲಿಸಿ ಅವಮಾನ ಮಾಡೋಕ್ಕೆ ಬರ್ತಾವಳೆ ಅಂದರೆ, ಇವ್ರು ನೋಡಿದರೆ ಕಾರು ಉಡುಗೊರೆ ಎಲ್ಲ ಕೊಟ್ಟು ಸಂಭ್ರಮ ಮಾಡೋಕ್ಕೆ ಬಂದವ್ರೆ ಅಂತಾಳೆ ವಿನಂತಿ. ಲೇ, ಆಸೆ ತೋರಿಸಿ ಮೋಸ ಮಾಡೋದು ಅಂತಾರಲ್ಲ, ಹಾಗೇನೆಯ ಇದು ಕೂಡ. ಅದರಲ್ಲಿರೋ ಮಜಾನೇ ಬೇರೆ ಕಣೆ. ಒಂದ್ಕಿತ ನವ್ವಿನ ಮುಖ ನೋಡು, ಅವಳು ಏನಾದರೂ ಮದುವೆ ಆಗೋಕ್ಕೆ ಬಂದಿರೋ ಹಾಗೆ ಕಾಣ್ತಿದ್ದಾಳ? ಹರಳೆಣ್ಣೆ ಕುಡಿದು ಹಾಗೆ ಬಂದಿರೋ ಹಾಗೆ ಕಾಣ್ತಾವಳೆ. ಮರುವಾದೆ ಕಳಿಯೋಕೆ ಬಂದಿರೋದು ಕಣೆ ಅವಳು. ಜಾತಕ ಪಕ್ಷಿ ಹೇಳ್ತಿದೆ, ನನ್ನ ನಂಬು ಅಂತಾರೆ ಸಾವಿತ್ರಿ. ಸರಿ ನೋಡ್ತೀನಿ ಅಂತಾಳೆ ವಿನಂತಿ. ಅವ್ವ, ಅವಳು ಒಡವೆ ನೋಡವ್ವ ಅಂತಾಳೆ ಚಿತ್ರ. ಅವಳು ಭುಜನ ಈಶ್ವರಿ ಮುಟ್ಟಿದ್ರೆ ಮತ್ತೆ ಅವಳ ಕೈನ ತಳ್ತಾಳೆ ನವ್ಯ. ಶಾಸ್ತ್ರ ಮುಂದುವರ್ಸೋಣ್ಮೆ ಅಂತಾರೆ ಶಿವರಾಮೇಗೌಡರು. ಹ್ಞೂ ಕಣ್ಲ ಮಗ. ವಿನಂತಿ, ಹೋಗು ಆರತಿ ತಟ್ಟೆ ತಗೊಂಬಾ ಅಂತಾರೆ ಅಜ್ಜಿ. ಹಾಂ ಅಂತ ವಿನಂತಿ ಹೋಗ್ತಾಳೆ. ದೊಡ್ಡ ಕಾರು, ಒಡವೆ, ಆಸ್ತಿ ಎಲ್ಲ ಸಿಗ್ತದೆ ಅಂತ ಜಾಸ್ತಿ ಮೆರೆಯೋಕ್ಕೆ ಹೋಗಬೇಡ ಅತ್ತಿಗೆ ಅಂತ ಸಾವಿತ್ರಿ ಈಶ್ವರಿನ ನೋಡ್ತಾ ಅಂದ್ಕೊಂಡ್ರೆ, ಲೇ, ಈ ಮದುವೆ ಒಂದಾಗಲಿ ಕಣೆ, ಮೆರೆಯೋದು ಅಂದರೆ ಏನು ಅಂತ ನಾನು ಹಿಂಗೆ ತೋರಿಸ್ತೀನಿ ಅಂತ ಈಶ್ವರಿ ಸಾವಿತ್ರಿನ ನೋಡ್ತಾ ಯೋಚನೆ ಮಾಡ್ತಾಳೆ. ನನಗೆ ತೋರೋಕೆ ನಿನ್ನ ಕನಸು ನನಸಾದ್ರೆ ಅಲ್ವಾ ಅತ್ತಿಗೆ ಅಂತ ಸಾವಿತ್ರಿ ಯೋಚನೆ ಮಾಡ್ತಾಳೆ. ಲೇ ಬೂದ್ಗುಂಬಳಕಾಯಿ, ನನ್ನ ಮಗ ಅವಳು ಕುತ್ತಿಗೆಗೆ ತಾಳಿವನ್ನು ಕಟ್ಲಿ ಕಣೆ, ಎಲ್ಲರ ಮುಖಕ್ಕೆ ನಿನ್ನನ್ನೇ ನಿವಾಳಿಸಿ ಹಾಕಿ ಕೆಳಗೆ ಕೂರಿಸ್ತೀನಿ ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ನೀನು ನೋಡಬೇಕಾಗಿರೋದು ನನ್ನನ್ನೆಲ್ಲ ಖಾಲಿಯಾಗಿದೆಯಲ್ಲ ಶೆಡ್ನ ಅಂತ ಸಾವಿತ್ರಿ ಯೋಚನೆ ಮಾಡ್ತಾಳೆ. ಆಗ ವಿನಂತಿ ಆರತಿನ ತರ್ತಾಳೆ. ಮೋನ ಆರತಿನ ಮಾಡ್ತಾರೆ. ಶಿವರಾಮ, ಮಾಡಬೇಕಾಗಿರೋ ಶಾಸ್ತ್ರ ಭಾಳ ಅದೇ. ಮೊದಲು ಹುಡುಗಿನ ಕರ್ಕೊಂಡು ಒಳಕ್ಕೆ ನಡೀರಿ. ಶಿವರಾಮ, ನೀವು ಒಂದು 10 ನಿಮಿಷ ತಡೆದು ಬನ್ನಿ ಅಂತ ಹುಡುಗಿನ ಕರ್ಕೊಂಡು ಹೆಂಗಸರೆಲ್ಲ ಬರ್ತಾರೆ. ನವ್ಯ ಹೊಸ್ಲನ್ನ ಎಡಗಾಲಲ್ಲಿ ದಾಟಬೇಕು ಅನ್ನುವಾಗ ನವ್ಯ ಬಲಗಾಲಿಟ್ಟು ಒಳಕ್ಕೆ ಹೋಗವ ಅಂತಾರೆ ಈಶ್ವರಿ. ಈಚೆ ಸುಭಾಷ ನವ್ಯನ ಹತ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಬೇಕು ಅಂತ ಅದನ್ನು ಮಾಡಿಲ್ಲ ಅಂತಾನೆ. ನೀನೆಂಥ ನಯವಂಚಕ, ಎಷ್ಟು ಜನರು ಹುಡುಗಿರ ಜೀವನನ ಹಾಳು ಮಾಡಿದ್ಯಾ, ಎಲ್ಲ ಇನ್ಫಾರ್ಮೇಷನನ್ನು ನಾನು ನಿನ್ನೆನೇ ಕಲೆಕ್ಟ್ ಮಾಡಿದ್ದೀನಿ ಅಂತಾಳೆ ನವ್ಯ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳವ, ನನ್ನ ಮಗ ಅಂಥವನಲ್ಲ ಕಣೆ ಅಂತಾರೆ ಈಶ್ವರಿ. ಆಗ ನವ್ಯ ಸುಮ್ಮನಿರಿ ಅಂತ ಕೈನ ಅಡ್ಡ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.